ಲೋಕಸಭಾ ಮತಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ 20ರಂದು ನಾಮಪತ್ರಗಳ ಪರಿಶೀಲನೆ ನಡೆದಿದ್ದು ಓರ್ವ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ. ಏಪ್ರಿಲ್ 12ರಿಂದ ಏಪ್ರಿಲ್ 19ರವರೆಗೆ ಒಟ್ಟು 27 ಜನ ಅಭ್ಯರ್ಥಿಗಳು 38 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿದರು. ಇಂದು ನಡೆದ ನಾಮಪತ್ರಗಳ ಪರಿಶೀಲನೆ ವೇಳೆ ಆಮ್ ಆದ್ಮಿ ಪಕ್ಷದ ಸುಬಾನ್ ಖಾನ್ ಎಂಬ ಅಭ್ಯರ್ಥಿಯು ಸಲ್ಲಿಸಿದ ನಾಮಪತ್ರವು ತಿರಸ್ಕೃತಗೊಂಡಿದೆ ಹಾಗೂ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಚಂದ್ರಶೇಖರ್ ಹೆಚ್ಸಿ ಮತ್ತು ಬಹುಜನ ಮುಕ್ತಿ ಪಾರ್ಟಿಯ ಜಯದೇವ ಅವರ ನಾಮಪತ್ರಗಳನ್ನು ಮಾನ್ಯ ಮಾಡಿದ್ದು ಪಕ್ಷೇತರ ಅಭ್ಯರ್ಥಿಗಳಾಗಿ ಪರಿಗಣಿಸಲಾಗಿದೆ. ನಾಮಪತ್ರಗಳ ಪರಿಶೀಲನೆ ನಂತರ 26 ಅಭ್ಯರ್ಥಿಗಳ ನಾಮಪತ್ರಗಳನ್ನು ಮಾನ್ಯ ಮಾಡಲಾಗಿದೆ. ಏಪ್ರಿಲ್ 22ರಂದು ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದ್ದು ಮೇ 7ರಂದು ಮತದಾನ ನಡೆಯಲಿದೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರ ನಾಮಪತ್ರಗಳ ಪರಿಶೀಲನೆ ಕಾರ್ಯ ಮುಕ್ತಾಯವಾಗಿದೆ. ಇದೀಗ ಓರ್ವ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತ ಕೂಡಗೊಂಡಿದೆ. ಒಟ್ಟು 26 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಶಿವಮೊಗ್ಗ ಲೋಕಸಭಾ ಕಣ ಈಗ ಒಂದ್ ರೀತಿ ಚಿತ್ರಣ ಸ್ಪಷ್ಟವಾಗ್ತಾ ಇದೆ. ಈಗ ಒಟ್ಟು 27 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ರು, 38 ನಾಮಪತ್ರವನ್ನು ಸಲ್ಲಿಸಿದ್ರು. ಈಗ ಅದರಲ್ಲಿ ಒಂದು ನಾಮಪತ್ರ ತಿರಸ್ಕೃತ ಆಗಿದೆ. ಅದರಂತೆ ಈಗ 26 ಜನ ಅಭ್ಯರ್ಥಿಗಳ ನಾಮಪತ್ರ ಅಂಗೀಕೃತ ಆಗಿದೆ. ಅಂದ್ರೆ ಕಣದಲ್ಲಿ ಈಗ 26 ಜನನೇ ಇರ್ತಾರೆ ಅಂತ ಅಲ್ಲ, ಇನ್ನು ನಾಮಪತ್ರವನ್ನು ವಾಪಸ್ ಪಡಿಲಿಕ್ಕೆ ಸೋಮವಾರದವರೆಗೂ ಅವಕಾಶ ಇರೋದ್ರಿಂದ ಇನ್ನು ಎಷ್ಟು ಜನ ನಾಮಪತ್ರವನ್ನು ವಾಪಸ್ ಪಡಿತಾರೆ ಅಂತ ನೋಡ್ಬೇಕಾಗಿದೆ. ಆದ್ರೆ ಈಗ 26 ಜನರ ನಾಮಪತ್ರ ಅಂಗೀಕೃತ ಆಗಿರೋದ್ರಿಂದ ಈಗ ಸದ್ಯಕ್ಕಂತೂ ಎಷ್ಟು ಜನ ಕಣದಲ್ಲಿದ್ದಾರೆ. ಇನ್ನ ನಾಮಪತ್ರ ವಾಪಸಾತಿ ಪ್ರಕ್ರಿಯೆ ಸಹ ಬಾಕಿ ಇದೆ. ಹಾಗಾಗಿ ಈಗ ನಾಮಪತ್ರ ಪರಿಶೀಲನೆಯ ನಂತರ ಈಗ ಆಮ್ ಆದ್ಮಿ ಪಕ್ಷದ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ರು, ಅವರ ನಾಮಪತ್ರ ರಿಜೆಕ್ಟ್ ಆಗಿದೆ. ಹಾಗಾಗಿ ಶಿವಮೊಗ್ಗದ ಕಣ ಈಗ ಇನ್ನಷ್ಟು ಸ್ಪಷ್ಟ ಚಿತ್ರಣ ಬರ್ತಾ ಇದೆ. ನಯನ, ಓಕೆ, ಈಗ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್ ಆದಂತಾಗಿದೆ. ಸದ್ಯ ಹೇಗಿದೆ ಮಲೆನಾಡ ಚುನಾವಣಾ ಕಣ? ನಯನ, ಈಗ 26 ಅಭ್ಯರ್ಥಿಗಳು ಆಮ್ ಆದ್ಮಿ ಪಕ್ಷ ಎಪಿ ಆಪ್ ಅಂತ ಹೇಳ್ತೀವಿ. ಆಪ್ ಆಕ್ಚುಲಿ ಇಂಡಿಯಾ ಮೈತ್ರಿಕೂಟದ ಒಂದು ಅಂಗ ಪಕ್ಷ. ಶಿವಮೊಗ್ಗ ಇಡೀ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಎಲ್ಲೂ ಸಹ ತನ್ನ ಸೀಟ್ ಶೇರ್ ಅನ್ನ ಪಡೆದಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲಾ ಸ್ಥಾನಗಳಲ್ಲೂ ಸಹ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ ಇಂಡಿಯಾ ಮೈತ್ರಿಕೂಟದ ಪಕ್ಷವಾಗಿ. ಶಿವಮೊಗ್ಗದಲ್ಲಿ ಕಣಕ್ಕಿಳಿದಿರೋದ್ರಿಂದ ಬಹುಶಃ ಅವರಿಗೆ ಬಿ ಫಾರ್ಮ್ ಸಿಕ್ಕಿರ್ಲಿಕ್ಕಿಲ್ಲ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷ ಸೀಟ್ ಶೇರಿಂಗ್ ಅಲ್ಲಿ ಇದು ಫೈನಲ್ ಆಗಿಲ್ಲ, ಅದು ಕರ್ನಾಟಕದ ಯಾವ ಕ್ಷೇತ್ರವು. ಹಾಗಾಗಿ ಬಿ ಫಾರ್ಮ್ ಇಲ್ಲದೇ ಇರೋ ಕಾರಣಕ್ಕೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ರಿಜೆಕ್ಟ್ ಆಗಿರೋ ಕಾಣುತ್ತೆ. ಇನ್ನ ಶಿವಮೊಗ್ಗದಲ್ಲಿ ಕಣ ಹೇಳ್ಬೇಕು ಅಂತಂದ್ರೆ ಈಗ ಈಶ್ವರಪ್ಪನವರು, ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿ.ವೈ. ರಾಘವೇಂದ್ರ ಮೂವರು ಪ್ರಬಲ ಅಭ್ಯರ್ಥಿಗಳು ಕಾಣ್ತಾ ಇದ್ದಾರೆ. ಇನ್ನ ಬಹಳಷ್ಟು ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳಿದ್ದಾರೆ. ಬಹುಜನ ಸಮಾಜ ಪಕ್ಷದ ಶಿವಪ್ಪ ಇದ್ದಾರೆ, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶಿವರುದ್ರ ಸ್ವಾಮಿ, ಬಹಳಷ್ಟು ಜನ ಆಶಾ ಅಣ್ಣಪ್ಪ, ಹೀಗೆ ಬಹಳಷ್ಟು ಜನ ಪಕ್ಷೇತರರಿದ್ದಾರೆ. ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳಿದ್ದಾರೆ, ಹಿಂದೂ ಮಹಾಸಭಾದ ಅಭ್ಯರ್ಥಿಗಳಿದ್ದಾರೆ. ಆದ್ರೆ ಈ 3 ಜನ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದವರು ಯಾರೂ ಸಹ ಇವರ ಹತ್ತಿರಕ್ಕೆ ಬರುವ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇನ್ನೂ ತುಂಬಾ ಸಮಯಾವಕಾಶ ಇದೆ. ಇನ್ನು ಕೃಷ್ಣ ಬನಾರಿ, ಪತ್ರಕರ್ತ ಕೃಷ್ಣ ಬನಾರಿ ಸಹ ಕಣದಲ್ಲಿದ್ದಾರೆ. ಬಹಳಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಆದ್ರೆ ಇದರಲ್ಲಿ ಯಾರು ವಾಪಸ್ ತಗೊಳ್ತಾರೆ ಅಂತ ಇನ್ನೂ ಸ್ಪಷ್ಟ ಆಗಿಲ್ಲ. ಆದ್ರೆ ಈಗ ಮೇಲ್ನೋಟಕ್ಕೆ ಹೇಳೋದಾದ್ರೆ ಈಶ್ವರಪ್ಪನವರು ಈಗ ಅವರು ನದಿಯಲ್ಲಿ ಇಳಿದಾಗಿದೆ. ಇನ್ನು ಚಳಿಯೋ ಮಳೆಯೋ ಈಜಬೇಕು ಅವರು. ಹಾಗಾಗಿ ಈಜುವ ಕೆಲಸವನ್ನ ಮಾಡ್ತಾ ಇದ್ದಾರೆ, ಪ್ರವಾಹದ ವಿರುದ್ಧ ಈಜುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಶ್ವರಪ್ಪನವರು ಕಣದಲ್ಲಿರೋದು ಬಹುತೇಕ ಖಚಿತ.
ಇನ್ನು ಅಧಿಕೃತ ಅಭ್ಯರ್ಥಿಗಳಾದಂತ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿಜೆಪಿಯ ಬಿ.ವೈ. ರಾಘವೇಂದ್ರ ಅವರು ಅಧಿಕೃತ ಅಭ್ಯರ್ಥಿಗಳಾಗಿ ಕಣದಲ್ಲಿರ್ತಾರೆ. ಹಾಗಾಗಿ ಈ 3 ಜನ ಪ್ರಮುಖ ಅಭ್ಯರ್ಥಿಗಳ ನಡುವೆ ತೀವ್ರ ಹಣಾಹಣಿಯ ಪೈಪೋಟಿ ಆಗುವಂತ ನಿರೀಕ್ಷೆ ಇದೆ. ಆದ್ರೆ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮತದಾನ ಆಗೋದು 7ನೇ ತಾರೀಕು. 7ನೇ ತಾರೀಕುವರೆಗೂ ಸಹ ತುಂಬಾ ಅವಕಾಶ ಇದೆ. ಆ 7ನೇ ತಾರೀಕು, ಮೇ 7ನೇ ತಾರೀಕು ಏನು ಚುನಾವಣೆಯಲ್ಲಿ ಮತದಾನ ನಡೆಯುತ್ತೆ, ಆ ಮತದಾನ ನಡೆಯುವವರೆಗೂ ಈ ಎಷ್ಟು ಬೇಕಾದ್ರೂ ಪಲ್ಲಟಗಳಾಗ್ಬೋದು, ಎಷ್ಟು ಬೇಕಾದ್ರೂ ಚೇಂಜಸ್ ಆಗ್ಬೋದು, ಜನರ ಯೋಚನೆಗಳು ಬದಲಾಗ್ಬೋದು, ಅಭ್ಯರ್ಥಿಗಳ ಕೊಡುಗೆಗಳು, ಅಭ್ಯರ್ಥಿಗಳ ಭರವಸೆಗಳು ಬರ್ಬೋದು. ಅದಾದ ನಂತರ ಜನ ಮತ್ತೆ ಮರುಚಿಂತನೆ ಮಾಡ್ಬೋದು. ಈಗ ಏನ್ ಬೇಕಾದ್ರೂ ಸಾಧ್ಯತೆಗಳಿದೆ. ಈಗ ಬಹಳಷ್ಟು ಜನ ಅಭ್ಯರ್ಥಿಗಳು ಹೇಳ್ತಾರೆ, ನಾವು 1 ಲಕ್ಷ ಮತಗಳನ್ನ ನಾವು ಗೇನ್ ಮಾಡಿದೀವಿ, 2 ಲಕ್ಷ ಮತಗಳನ್ನ ನಾವು ಗೇನ್ ಮಾಡಿದೀವಿ, 3 ಲಕ್ಷ ಆಗಿದೆ, 4 ಲಕ್ಷ ಆಗಿದೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಅಂತರಂಗದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಬಲ ಅಭ್ಯರ್ಥಿಗಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾಕ್ಟಿಕಲಿ ಏನಾಗಿದೆ ಅನ್ನೋದು ನಿಜವಾದ ವಿಷಯ. ಹಾಗಾಗಿ 1 ಮತ ಪಡೆದಿರ್ತಕ್ಕಂತ ಅಭ್ಯರ್ಥಿ ಅವರು ಇನ್ನೂ ಪ್ಲಸ್ 1 ಲಕ್ಷ ಮತವನ್ನ ಕ್ರೋಢೀಕರಣ ಮಾಡಲು ಸಾಧ್ಯ ಆಗಿರ್ತಂತ ಅಭ್ಯರ್ಥಿ ಇನ್ನು ಪ್ಲಸ್ 2 ಲಕ್ಷ ಮತಗಳನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇನ್ನ ಬೇರೆ ನಾವೇನು 3 ಲಕ್ಷ ಮತಗಳು ಈಗಾಗಲೇ ನಮ್ಮ ಪಾಲಿಗೆ, ನಮ್ಮ ಜೋಳಿಗೆಗೆ ಬಿದ್ದಿದೆ, ಕ್ರೋಢೀಕರಣ ಮಾಡಿದ್ದೇವೆ ಅನ್ನುವಂತ ಅಭ್ಯರ್ಥಿಗಳಿಗೆ ಆ ಮತಗಳನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತಾ? ಇನ್ನಷ್ಟು ಮತಗಳನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾವು 5 ಲಕ್ಷ ಮತಗಳು ನಮ್ಮ ಬಳಿ ಈಗಾಗಲೇ ಇದಾವೆ, ಹಾಗಾಗಿ ನಮ್ಮ ಗೆಲುವು ಶತಸಿದ್ಧ ಅಂತ ಹೇಳುವಂತ ಅಭ್ಯರ್ಥಿ ಈಗ 7ನೇ ತಾರೀಕಿನವರೆಗೆ ನಡೆಯುವಂತ ವಿದ್ಯಮಾನಗಳು, ಈ ಪ್ರವಾಹದ ನಡುವೆ ಅವರು ಅಷ್ಟು ಮತಗಳನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತಾ? ಇನ್ನು ಇಬ್ಬರು ಅಭ್ಯರ್ಥಿಗಳು ಆ ಮತಗಳಲ್ಲಿ ಎಷ್ಟನ್ನ ತಮ್ಮ ಕೈವಶ ಮಾಡ್ಕೊತಾರೆ, ಎಷ್ಟನ್ನ ಅವರು ವಶಪಡಿಸ್ಕೊಳ್ತಾರೆ? ಹಾಗಾಗಿ ಈ ಲೆಕ್ಕಾಚಾರಗಳಿಗೆಲ್ಲ ಇನ್ನೂ ಸಮಯ ಬೇಕಾಗುತ್ತೆ. ಆದ್ರೆ ಮೇಲ್ನೋಟಕ್ಕೆ 3 ಜನ ಅಭ್ಯರ್ಥಿಗಳು ಅಂತಂದ್ರೆ ಬಿಜೆಪಿಯ ಬಿ.ವೈ. ರಾಘವೇಂದ್ರ, ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿಜೆಪಿ ಬಂಡಾಯ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ ಕೆ.ಎಸ್. ಈಶ್ವರಪ್ಪ, ಮೂವರು ಸಹ ತುಂಬಾ ಆಶಾದಾಯಿಯಾಗಿದ್ದಾರೆ ಮತ್ತೆ ದೃಢವಾಗಿ ನಂಬಿದ್ದಾರೆ ನಾನೇ ಗೆಲ್ಲುವುದು ಅಂತ. ಆದ್ರೆ ಅಂತಿಮವಾಗಿ ಒಬ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಅದ್ ಯಾರು ಅಂತ ನೋಡ್ಬೇಕಾಗಿದೆ ನೈನಾ. ಓಕೆ, ಇನ್ನು 3 ಜನ ಅಭ್ಯರ್ಥಿಗಳು ಕೂಡ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಬಿ.ವೈ. ರಾಘವೇಂದ್ರ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಇನ್ನು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ.ಎಸ್. ಈಶ್ವರಪ್ಪನವರು ಕೂಡ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ 3 ಜನ ಅಭ್ಯರ್ಥಿಗಳಿಗೂ ಜನ ಬೆಂಬಲ ಹೇಗೆ ವ್ಯಕ್ತವಾಗ್ತಿದೆ? ನಯನ, ಈಶ್ವರಪ್ಪನವರು ಈಗಾಗಲೇ ಬೈಂದೂರಲ್ಲಿ ಪ್ರಚಾರ ಮಾಡಿದ್ದಾರೆ, ಶಿಕಾರಿಪುರಕ್ಕೆ ಹೋಗಿದ್ದಾರೆ, ಇನ್ನು ಬಹಳಷ್ಟು ಕಡೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಪ್ರಚಾರ ಮಾಡಿದ್ದಾರೆ, ಶಿವಮೊಗ್ಗ ನಗರದಲ್ಲಿ ಒಂದ್ ಸ್ವಲ್ಪ ಭಾಗಕ್ಕೆ ಈಗ ಅವರೇ ಮುಖತಃ ವೈಯಕ್ತಿಕವಾಗಿ ಹೋಗಿದ್ದಾರೆ. ಇನ್ನು ಬಿ.ವೈ. ರಾಘವೇಂದ್ರ ಅವರು ಹಲವು ಭಾರಿ ಬಹಿರಂಗ ಸಭೆಗಳಲ್ಲಿ ಮಾತಾಡಿದ್ದಾರೆ, ಶಿಕಾರಿಪುರದಲ್ಲಿ ಪ್ರಚಾರ ಸಭೆಯನ್ನ ಮಾಡಿದ್ದಾರೆ, ಬೈಂದೂರಿಗೆ ಅವರು 2-3 ಬಾರಿ ಬೈಂದೂರಿಗೆ ಹೋಗಿ ಬಂದಾಗಿದೆ. ಇನ್ನ ಬೇರೆ ಬೇರೆ ಊರುಗಳಿಗೂ ಸಹ ಸೊರಬಕ್ಕೆ ಹೋಗಿದ್ದಾರೆ. ಮಹಿಳಾ ಮೋರ್ಚಾ ಸಮಾವೇಶಗಳನ್ನು ಸಹ ಬಿಜೆಪಿಯಿಂದ ಆಯೋಜನೆ ಮಾಡಲಾಗಿದೆ, ಅಲ್ಲಿಯೂ ಸಹ ಹೋಗಿದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳು, ಸಾಗರ ಮುಂತಾದ ಕ್ಷೇತ್ರಗಳು ಸಹ ಹೋಗಿದ್ದಾರೆ. ಪ್ರಮುಖ ಸ್ಥಾನಗಳೇನಿದೆ ಅಲ್ಲಿ ಈ ಅಭ್ಯರ್ಥಿಗಳು ಈಗಾಗಲೇ ಹೋಗಿ ತಲುಪಿದರೆ ಜನರ ಪರಿಚಯವನ್ನು, ಜನರ ಜೊತೆಗೆ ಮುಖಾಮುಖಿ ಆಗ್ತಿದ್ದಾರೆ, ಸಂವಾದನ ಮಾಡ್ತಿದ್ದಾರೆ, ಭಾಷಣ ಮಾಡ್ತಾರೆ. ಎಲ್ಲಾ ಅಭ್ಯರ್ಥಿಗಳು ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಕೊಡೋ ರೀತಿಯಲ್ಲಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಜನ ಬೆಂಬಲ, ಈಗ ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಏನ್ ನಡೀತು, 3 ಪಕ್ಷಗಳ ಅಭ್ಯರ್ಥಿಗಳು ಕೆ.ಎಸ್. ಈಶ್ವರಪ್ಪ, ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿ.ವೈ. ರಾಘವೇಂದ್ರ, ಇವರು 3 ಜನರು ಸಹ 3 ಪಕ್ಷದ ಇಬ್ಬರು ಪಕ್ಷದ ಅಭ್ಯರ್ಥಿಗಳು, 1 ಪಕ್ಷೇತರ ಅಭ್ಯರ್ಥಿ, ಈ 3 ಸಹ ಅತಿ ಹೆಚ್ಚು ಜನರನ್ನ ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಕೆ ಪೂರ್ವದ ಏನ್ ಮೆರವಣಿಗೆ ಇತ್ತು ಆ ಮೆರವಣಿಗೆ ಸಂದರ್ಭದಲ್ಲಿ ಜನ ಭಾಗಿಯಾಗಿದ್ರು, ಅಷ್ಟು ಜನ ಸೇರಿದ್ರು. ಈ 3 ಅಭ್ಯರ್ಥಿಗಳು ಸಹ ಬಹಳ ದೊಡ್ಡ ಸಂಖ್ಯೆಯಲ್ಲೇ ಸಾವಿರ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಕೆ ಪೂರ್ವದ ಮೆರವಣಿಗೆಗೆ ಬಂದು ಸೇರಿದ್ರು. ಹಾಗಾಗಿ 3 ಸಹ ಸರಿಸುಮಾರಾಗಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರೆ ನಾವು ಎಷ್ಟು ಜನರನ್ನ ಒಟ್ಟಾಗಬಲ್ವಿ, ಎಷ್ಟು ಜನರು ನಮ್ಮ ಕೈಗೆ ಹೋಗ್ಬಿಟ್ಟು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನಾವು ಗ್ಯಾದರ್ ಮಾಡ್ಬೋದು ಅನ್ನೋದನ್ನ ಈ 3 ಅಭ್ಯರ್ಥಿಗಳು ಸಹ ತೋರಿಸಿದ್ದಾರೆ. ಹಾಗಾಗಿನೇ ಶಿವಮೊಗ್ಗ ಈಗ ಕುತೂಹಲ ಮೂಡಿಸ್ತಾ ಇರತಕ್ಕಂತ ಕಣ ಆಗಿರೋದು. ಅಧಿಕೃತ ಅಭ್ಯರ್ಥಿಗಳಾದ ಬಿಜೆಪಿಯ ಬಿ.ವೈ. ರಾಘವೇಂದ್ರ ಮತ್ತು ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆ.ಎಸ್. ಈಶ್ವರಪ್ಪ, ಈ 3 ಸಹ ಜನರನ್ನ ಸಂಪರ್ಕ ಮಾಡೋದ್ರಲ್ಲಿ, ಜನರನ್ನ ಸೇರಿಸೋದ್ರಲ್ಲಿ, ಜನರ ಒಂದು ಪ್ರೊಸೆಷನ್ ಮಾಡೋದ್ರಲ್ಲಿ, ಬಹಿರಂಗ ಸಭೆಗಳನ್ನ ಮಾಡೋದ್ರಲ್ಲಿ ಸಮಾನ ಸಾಮರ್ಥ್ಯವನ್ನು ತೋರಿಸ್ತಾ ಇರೋದ್ರಿಂದ ಯಾವ ಫಲಿತಾಂಶ ಬರಬಹುದು ಶಿವಮೊಗ್ಗ ಕ್ಷೇತ್ರದಲ್ಲಿ, ಯಾರಿಗೆ ವಿಜಯಲಕ್ಷ್ಮಿ ಒಲಿಬಹುದು,
ಹಾಗಾಗಿ ಈ ಮೂವರು ಸಹ ಪೈಪೋಟಿಯ ಮೇಲೆ ತಮ್ಮ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಜನಸಂಪರ್ಕ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ತಂತ್ರಗಾರಿಕೆಯನ್ನು ಸಹ ಮಾಡ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳಬೇಕು, ಅದರಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೆ, ಹಾಗೂ ಯಾರನ್ನ ನಾವು ಮನವೊಲಿಸ್ಬೇಕು, ಯಾರನ್ನ ಭೇಟಿ ಮಾಡಬೇಕು, ಅಥವಾ ಯಾವ ಘಟನೆಗೆ ನಾವು ಪ್ರತಿಕ್ರಿಯಿಸಬೇಕು, ಪ್ರತಿಸ್ಪಂದನೆ ಮಾಡಬೇಕು, ಇವೆಲ್ಲವೂ ಸಹ ಅತ್ಯಂತ ತಂತ್ರಗಾರಿಕೆಯಿಂದ ಮೂರು ಪಕ್ಷದ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕಣ ಏನಿದೆ ಈ ಕಾರಣಕ್ಕಾಗಿನೇ ಅತ್ಯಂತ ಕುತೂಹಲದ ಕಣ ಆಗಿದೆ ನಯನ. ಓಕೆ, ಇನ್ನು ಸ್ಟಾರ್ ಪ್ರಚಾರಕರು ಶಿವಮೊಗ್ಗಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ರು, ಚಲನಚಿತ್ರ ನಟ ನಟಿಯರು ಬರ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಚಿತ್ರ ನಿರ್ಮಾಪಕ NM ರಮೇಶ್ ಅವರು ಕೂಡ ಈ ಕುರಿತಾಗಿ ಮಾತನಾಡಿದ್ರು. ಆದ್ರೆ ಇಲ್ಲಿವರೆಗೂ ಯಾರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಟಾರ್ ಪ್ರಚಾರಕರಾಗಿ ಬಂದಿಲ್ಲ. ಹಾಗಾದ್ರೆ ಇನ್ನು ಏಪ್ರಿಲ್ 23ರ ನಂತರನಾದ್ರೂ ಬರ್ತಾರೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನಯನ, ಆ ವೇಳಾಪಟ್ಟಿಯನ್ನು ಸಹ ರಾಜಕೀಯ ಪಕ್ಷಗಳು ಸಿದ್ಧ ಮಾಡ್ಕೊಂಡಿರ್ತವೆ. ಸ್ಟಾರ್ ಪ್ರಚಾರಕರು ನಾವು ಈ ಹಿಂದೆ ಗೀತಾ ಶಿವರಾಜ್ ಕುಮಾರ್ ಅವರು ಕಣದಲ್ಲಿ ಇಳಿದಂತ ಸಂದರ್ಭದಲ್ಲಿ, ಮತ್ತೆ ಮಧು ಬಂಗಾರಪ್ಪ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇನು ಅಂತಂದ್ರೆ, ಚುನಾವಣೆಗೆ ಮತದಾನ ಇನ್ನೊಂದು 10 ದಿನ ಇದೆ ಅನ್ನುವಂತ ಸಂದರ್ಭದಲ್ಲಿ ಅವರ ಪರವಾಗಿ ಚಲನಚಿತ್ರ ಕಲಾವಿದರು ಬಂದು ಪ್ರಚಾರ ಮಾಡಿದ್ರು. ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ, ಮಧು ಬಂಗಾರಪ್ಪ ಅವರ ಪರವಾಗಿ. ಹಾಗಾಗಿ ಈ ಬಾರಿಯೂ ಸಹ ಶಿವರಾಜ್ ಕುಮಾರ್ ಅವರು ಹೇಳಿದಂತ ಕನ್ನಡ ಚಲನಚಿತ್ರ ರಂಗದ ಪ್ರಚಾರಕರೇನಿದ್ದಾರೆ, ಇವರ ಬೆಂಬಲವಾಗಿ ಬಂದು ಪ್ರಚಾರ ಮಾಡತಕ್ಕಂತ ಕಲಾವಿದರೇನಿದ್ದಾರೆ, ಬಹುಶಃ ಅವರು 7ನೇ ತಾರೀಕು ಮತದಾನ ಅಂದ್ರೆ ಅದಕ್ಕಿಂತ ಹಿಂದೆ ಒಂದು 10 ದಿವಸ ಮುಂಚಿತವಾಗಿ ಶಿವಮೊಗ್ಗಕ್ಕೆ ಬರುವ ಸಾಧ್ಯತೆ ಕಾಣ್ತಾ ಇದೆ. ಯಾಕಂದ್ರೆ ಅವ್ರು ಬಂದು ಹೋಗಿದ್ದು ಜನರ ಮನಸ್ಸಲ್ಲಿ ನೆನಪಲ್ಲಿ ಇರಬೇಕು ಅನ್ನೋದು ಅವರ ತಂತ್ರಗಾರಿಕೆ ಆಗಿರುತ್ತೆ. ಹಾಗಾಗಿ ಮತದಾನ ಇನ್ನು ಕೆಲವೇ ದಿನಗಳು ಇರೋದ್ರಿಂದ ಅವರು ಬರ್ತಾರೆ. ಇನ್ನು ಬಿಜೆಪಿಯ ಸ್ಟಾರ್ ಪ್ರಚಾರಕರು ಅಂತಂದ್ರೆ, ನರೇಂದ್ರ ಮೋದಿ ಅವರು ಚುನಾವಣೆ ಘೋಷಣೆ ಆರಂಭದ ದಿನಗಳಲ್ಲೇ ಅವರು ಶಿವಮೊಗ್ಗಕ್ಕೆ ಬಂದು ಹೋಗಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮನೇ ನಡೀತು. ಬಹಳಷ್ಟು ಜನ ಅಲ್ಲಿ ಬಂದಿದ್ರು. ನರೇಂದ್ರ ಮೋದಿ ಅವರು ಶಿವಮೊಗ್ಗ ಕ್ಷೇತ್ರವನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಪ್ರಚಾರಕರು ಸಹ ಖಂಡಿತವಾಗಲೂ ಅವರು ಕಂಡು ಬರ್ತಕ್ಕಂಥ ಯೋಚನೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಸಕರು ಒಗ್ಗೂಡಿಸುವಂತ ಕೆಲಸವನ್ನ BV ರಾಘವೇಂದ್ರ ಅವರು ಮಾಡಿದ್ರು. ಬೈಂದೂರಿನ ಶಾಸಕ ಗಂಟಿಹೊಳಿ ಆಗಿರ್ಬೋದು, ಬಿಜೆಪಿಯ ಮುಖಂಡರಾದಂತ ಮಾಳವಿಕಾ ಅವಿನಾಶ್ ಆಗಿರ್ಬೋದು, TT ರವಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳ ಶಾಸಕರು ಅವರೆಲ್ಲರೂ ಸಹ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದಿದ್ರು. ಹಾಗಾಗಿ ಅವರು ಸಹ ಪ್ರಚಾರ ಸಭೆಗಳನ್ನ, ದೊಡ್ಡ ಬಹಿರಂಗ ಸಭೆಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಅವರು ಸಹ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈಶ್ವರಪ್ಪನವರು ಸ್ಟಾರ್ ಪ್ರಚಾರಕರು ಅಂತ ಅಂದ್ರೆ ಮತದಾರರೇ ಸ್ಟಾರ್ ಅಂತ ಹೇಳ್ತಾರೆ. ಅವರು ಮತದಾರರೇ ನನ್ನ ಸ್ಟಾರ್ ಪ್ರಚಾರಕರು ಅನ್ನುವಂತ ಮಾತನ್ನ ಈಶ್ವರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಅವರ ಪರವಾಗಿ ಗೂಳಿಹಟ್ಟಿ ಶೇಖರ್ ಅವರೊಬ್ರು ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದುತ್ವವನ್ನ ಅಜೆಂಡಾ ಇಟ್ಕೊಂಡು ಹಿಂದುತ್ವವೇ ಚುನಾವಣೆಯ ಮುಖ್ಯ ವಿಷಯ ಅಂತ ಹೊರಟಿರ್ತಕ್ಕಂಥ ಈಶ್ವರಪ್ಪನವರಿಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೊರತುಪಡಿಸಿದ ಹಿಂದುತ್ವದ ನಾಯಕರು ಯಾರು ಬಂದು ಪ್ರಚಾರ ಮಾಡ್ಬೋದು ಅಂತ ಕುತೂಹಲ ಇದೆ. ಕರ್ನಾಟಕದ ದೊಡ್ಡ ದೊಡ್ಡ ಹಿಂದುತ್ವದ ಪ್ರತಿಪಾದಕರು, ನಾಯಕರು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಆದ್ರೆ ಈ ಹಿಂದೆ ಪ್ರಮೋದ್ ಮುತಾಲಿಕ್ ನಿಮ್ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ಅನ್ನುವಂತ ಪ್ರಶ್ನೆಯಲ್ಲಿ ಈಶ್ವರಪ್ಪರಿಗೆ ಕೇಳಿದಾಗ, ನೋಡ್ತಾ ಇರಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರು. ಪ್ರಮೋದ್ ಮುತಾಲಿಕ್ ಬರ್ತಾರೆ ಅಂತ ಅವರನ್ನ ಇನ್ನೂ ಖಚಿತಪಡಿಸಿಲ್ಲ. ಅಂದ್ರೆ ಈ ಹಿಂದುತ್ವದ ಪ್ರತಿಪಾದಕರಾದಂತ ಬಿಜೆಪಿ ಹೊರತುಪಡಿಸಿದ ನಾಯಕರು ಈಶ್ವರಪ್ಪನವರ ಪರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಆದ್ರೆ ಯಾರು ಅಂತ ಇನ್ನೂ ಬಹಿರಂಗ ಆಗಿಲ್ಲ. ಹಾಗಾಗಿ ಈ ಸ್ಟಾರ್ ಪ್ರಚಾರಕರ ಪ್ರಚಾರ ಅಭಿಯಾನ ಏನಿದೆ, ಬಹುಶಃ ಅದು ಆರಂಭ ಆಗಲಿಕ್ಕೆ ಇನ್ನೊಂದು ವಾರ ಬೇಕಾಗಬಹುದು. ಚುನಾವಣೆ ಮತದಾನ ಇನ್ನೊಂದು 10 ದಿನ ಇದೆ ಅನ್ನುವಂತೆ ಪ್ರಚಾರ ತುಂಬಾ ತೀವ್ರತೆಯನ್ನ ಪಡೆಯುವ ಸಾಧ್ಯತೆಗಳಿದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.